Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement. ಕಾನೂನು ಹೋರಾಟಕ್ಕೆ ಈಗ ಎಚ್.ಡಿ. ರೇವಣ್ಣ ಮುಂದಾಗಿದ್ದಾರೆ. ಬೆಂಗಳೂರಿನಲ್ಲಿ ವಕೀಲರ ಜೊತೆಗೆ ಭೇಟಿ ಮಾಡಿ ಮಾತುಕತೆಯನ್ನು ನಡೆಸಿದ್ದಾರೆ ಎಚ್.ಡಿ. ರೇವಣ್ಣ. ವಕೀಲರ ಜೊತೆ ಸಮಾಲೋಚನೆಯನ್ನು ನಡೆಸ್ತಾರೆ ರೇವಣ್ಣ. ಮುಂದೆ ಹೇಗೆ ಇದರಲ್ಲಿ ನಾವು ಈ ಕೇಸಸ್ಸಲ್ಲಿ ಮುಂದುವರಿಬೇಕು ಅನ್ನುವಂಥದ್ರ ಬಗ್ಗೆ ಸಲಹೆ ಪಡಿತಾರೆ. ಎಚ್.ಡಿ. ದೇವೇಗೌಡರ ಸಲಹೆ ಅಂತ ಈಗ ಕಾನೂನು ಹೋರಾಟಕ್ಕೆ ಮುಂದಾಗ್ತಾ ಇದ್ದಾರೆ. ಮುಂದಿನ ಕಾನೂನು ಸಮರ ಹೇಗಿರಬೇಕು ಅನ್ನುವಂಥದ್ರ ಬಗ್ಗೆ ಎಚ್.ಡಿ. ರೇವಣ್ಣ ಚರ್ಚೆ ಮಾಡ್ತಿದ್ದಾರೆ. ಕಾನೂನು ಹೋರಾಟಕ್ಕೆ ಈಗ ಎಚ್.ಡಿ. ರೇವಣ್ಣ ಮುಂದಾಗಿದ್ದಾರೆ. ತಮ್ಮ ಪ್ರಕರಣ ಜೊತೆಗೆ ತಮ್ಮ ಮಗನ ಮೇಲಿರುವಂತಹ ಒಂದು ಪ್ರಕರಣ, ಇದೆರಡೂ ಪ್ರಕರಣದಲ್ಲಿ ಹೇಗೆ ನಾವು ಮುಂದುವರಿಬೇಕು, ಕಾನೂನಾತ್ಮಕ ಹೋರಾಟ ಹೇಗಿರಬೇಕು ಅನ್ನುವಂಥದ್ರ ಬಗ್ಗೆ ಈಗ ವಕೀಲರ ಜೊತೆಗೆ ಸಮಾಲೋಚನೆ ನಡೆಸಲಿಕ್ಕಿದ್ದಾರೆ. ನಿನ್ನೆಯಷ್ಟೇ ಜೈಲಿನಿಂದ ಬಿಡುಗಡೆಯಾಗಿರುವಂತಹ ಎಚ್.ಡಿ. ರೇವಣ್ಣ ಟೆಂಪಲ್ ರನ್ ಇನ್ನೂ ಕೂಡ ಮುಂದುವರಿಸಿದ್ದಾರೆ. ಇವತ್ತು ಕೂಡ ವೆಂಕಟೇಶ್ವರನ ದರ್ಶನವನ್ನು ಪಡ್ಕೊಂಡಿರುವಂತಹ ಎಚ್.ಡಿ. ರೇವಣ್ಣ ಈಗ ಕಾನೂನು ಹೋರಾಟಕ್ಕೆ ಮುಂದಾಗಿದ್ದಾರೆ. Come, come, my love, please don't say no, baby. Come, my love. V-Guard ನ ಏರ್ ಕೂಲರ್ಸ್ ಎಕ್ಸ್ಟ್ರಾ ಲಾರ್ಜ್ ಕೂಲಿಂಗ್ ಪ್ಯಾಡ್ ನೊಂದಿಗೆ ಇದು ಎಂತೆಂಥವರನ್ನು ಕೂಲ್ ಆಗಿಸುತ್ತೆ. V-Guard ಏರ್ ಕೂಲರ್ಸ್, ಲಾಂಗ್ ಲಾಸ್ಟಿಂಗ್ ಕೂಲಿಂಗ್. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಪಡೆಯೋಣ. ನಮ್ಮ ಪ್ರತಿನಿಧಿ ಸುನಿಲ್ ನಮ್ಮ ಜೊತೆಗೆ ಈಗ ಜಾಯ್ನ್ ಆಗಿದ್ದಾರೆ. ಸುನಿಲ್, ಎಚ್.ಡಿ. ರೇವಣ್ಣ ಅವರು ಸದ್ಯಕ್ಕೆ ಇವತ್ತಿನ ಒಂದು ಕಾರ್ಯಕ್ರಮಗಳೇನಿವೆ, ಇಲ್ಲೇ ಬೆಂಗಳೂರಿನಲ್ಲೇ ಇರ್ತಾರೆ, ಜೊತೆಗೆ ನಿಮ್ಮ ಜೊತೆಗೆ ಮಾತನಾಡುವಾಗಲೂ ಕೂಡ ಹೇಳಿದ್ರು ಎಲ್ಲೂ ಹೋಗಲ್ಲ, ನಾನು ಇಲ್ಲೇ ಇರ್ತೀನಿ ಅಂತೇಳಿ. ಸೊ ಕಾನೂನು ಹೋರಾಟಕ್ಕೆ ಹೇಗೆ ಮುಂದಾಗ್ತಾ ಇದ್ದಾರೆ ಈಗ ಎಚ್.ಡಿ. ರೇವಣ್ಣ? ಸುನಿಲ್. ರೆಹಮಾನ್, ನಿನ್ನೆ ಅಷ್ಟೇ ಜಾಮೀನು ಮೇಲೆ ರೇವಣ್ಣವರು ಈಗಾಗಲೇ ಜೈಲಿಂದ ಬಿಡುಗಡೆ ಆಗಿದ್ದಾರೆ. ಬಿಡುಗಡೆ ಆದ ಬೆನ್ನಲ್ಲೇ ಈಗಾಗಲೇ ದೇವೇಗೌಡರನ್ನ ಭೇಟಿ ಮಾಡಿ ಆಶೀರ್ವಾದನ ಕೂಡ ಪಡೆದಿದ್ರು. ಅದಾದ ಬೆನ್ನಲ್ಲೇ ಇವತ್ತು ಹಾಸನಕ್ಕೆ ಹೋಗ್ತಾರೆ. ಅಲ್ಲಿ ಹಾಸನದಲ್ಲಿ ಅವರಿಗೆ ಸ್ವಾಗತಕ್ಕೆ ಎಲ್ಲ ರೀತಿಯ ಕಾರ್ಯಕರ್ತರು ಸಿದ್ಧತೆಯನ್ನು ಮಾಡಿಕೊಂಡ್ರು. ಆದರೆ ಈ ಒಂದು ಸಂದರ್ಭದಲ್ಲಿ ಸಂಭ್ರಮಾಚರಣೆ ಬೇಡ ಅಂತೇಳಿ ದೇವೇಗೌಡರ ಸಲಹೆ ಮೇರೆಗೆ ಈ ಒಂದು ಕಾರ್ಯಕ್ರಮ, ಹಾಸನ ಒಂದು ಪ್ರವಾಸವನ್ನು ಈಗಾಗಲೇ ರೇವಣ್ಣ ರದ್ದು ಮಾಡಿರುವಂಥದ್ದು. ಅದರ ಬೆನ್ನಲ್ಲೇ ಬೆಳಗ್ಗೆಯಿಂದಲೂ ಕೂಡ ಈಗಾಗಲೇ ವಿಶೇಷ ಪೂಜೆಯನ್ನು ಸಲ್ಲಿಸಿದ್ದಾರೆ. ಜೆ.ಪಿ. ನಗರದಲ್ಲಿರುವಂಥ ವೆಂಕಟೇಶ್ವರ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಸಲ್ಲಿಸಿ ಇರುವಂಥ ವಿಘ್ನವೆಲ್ಲವೂ ಕೂಡ ನಿವಾರಣೆ ಆಗಲಿ ಅಂತೇಳಿ ಒಂದು ಪೂಜೆಯನ್ನು ಸಲ್ಲಿಸಿರುವಂಥ ಈಗಷ್ಟೇ ಮಾಹಿತಿಗಳ ಪ್ರಕಾರ ಅವರು ವಕೀಲರ ಭೇಟಿಗೆ ಹೋಗಿರುವಂಥ, ಯಾಕೆಂದರೆ ಮುಂದಿನ ಕಾನೂನು ಹೋರಾಟವನ್ನು ಮಾಡಬೇಕಾಗುತ್ತೆ, ಕಾನೂನು ಸಮರವನ್ನು ಮಾಡಬೇಕಾಗುತ್ತೆ. ಆ ಒಂದು ಹಿನ್ನೆಲೆಯಲ್ಲಿ ಬೆಂಗಳೂರಿನಲ್ಲಿರುವಂಥ ನುರಿತ ವಕೀಲರನ್ನ ಭೇಟಿಯಾಗಿ ಸಮಾಲೋಚನೆಯನ್ನು ರೇವಣ್ಣ ಅವರು ಮಾಡ್ತಾ ಇದ್ದಾರೆ ಅನ್ನೋ ಮಾಹಿತಿ ಕೂಡ ಲಭ್ಯವಾಗಿರುವುದು. ಒಂದು ಕಡೆ ಅವರ ಕೇಸ್ ಅಂದರೆ ಕಿಡ್ನಾಪ್ ಪ್ರಕರಣ ಆಗ್ಬೋದು, ಇನ್ನೊಂದು ಕಡೆ ಅವರ ಪುತ್ರನ ಮೇಲಿರುವಂಥ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ವಕೀಲರ ಜೊತೆ ಸಮಾಲೋಚನೆಯನ್ನು ಕೂಡ ಮಾಡ್ತಾ ಇರುವಂಥದ್ದು. ಈಗಾಗಲೇ ಷಡ್ಯಂತ್ರ ಅಂತೇಳಿ ಈಗಾಗಲೇ ಆರೋಪವನ್ನು ಕೂಡ ಮಾಡ್ತಾ ಇದ್ದಾರೆ. ಆ ಒಂದು ಹಿನ್ನೆಲೆಯಲ್ಲಿ ಕಾನೂನು ಹೋರಾಟದ ಮೂಲಕ ನಾವೆಲ್ಲ ಒಂದು ವಿರೋಧಿಗಳಿಗೆ ಉತ್ತರವನ್ನು ಕೊಡಬೇಕಾಗುತ್ತೆ. ಷಡ್ಯಂತ್ರವನ್ನು ಮಾಡಿ ನಮ್ಮನ್ನು ಜೈಲಿಗೆ ಕಳಿಸಲಾಗಿದೆ ಅಂತೇಳಿ ಒಂದು ಆರೋಪವನ್ನು ರೇವಣ್ಣ ಅವರು ಮಾಡ್ತಾ ಇದ್ದಾರೆ. ಆ ಎಲ್ಲ ಆರೋಪಗಳಿಗೆ ಈಗಾಗಲೇ ಉತ್ತರವನ್ನು ಕೊಡಬೇಕು ಅಂತಂದ್ರೆ ರೇವಣ್ಣ ಕಾನೂನು ಮೊರೆ ಹೋಗಿರುವಂತ, ಅಂದ್ರೆ ವಕೀಲರ ಜೊತೆ ಈಗಾಗಲೇ ನಿರಂತರವಾಗಿ ಬೆಂಗಳೂರಿನಲ್ಲಿ ಸಮಾಲೋಚನೆಯನ್ನು ಕೂಡ ಮಾಡ್ತಾ ಇರುವಂತ. ಇನ್ನೊಂದು ಕಡೆ ಪ್ರಜ್ವಲ್ ರೇವಣ್ಣ ಅವರನ್ನ ಆದಷ್ಟು ಬೇಗ ದೇಶಕ್ಕೆ ಕರೆಸಿ ಅವ್ರನ್ನ SIT ಮುಂದೆ ಸರೆಂಡರ್ ಮಾಡೋದಕ್ಕೂ ಕೂಡ ಈಗಾಗಲೇ ಒಂದಷ್ಟು ವಕೀಲರ ಜೊತೆ ಸಮಾಲೋಚನೆಯನ್ನು ಕೂಡ ನಡೆಸ್ತಾ ಇದ್ದಾರೆ. ಯಾಕೆಂದ್ರೆ ಈ ಒಂದು ಪ್ರಕರಣದಲ್ಲಿ ಸಂಬಂಧಪಟ್ಟಂತೆ ಏನು ಪ್ರಜ್ವಲ್ ರೇವಣ್ಣ ಎಷ್ಟು ದಿನ ಹೊರಗಡೆ ಇರ್ತಾರೆ ಅಲ್ಲಿವರೆಗೂ ಕೂಡ ಈ ಒಂದು ಪ್ರಕರಣ ತೀವ್ರತೆ ಹೆಚ್ಚಾಗ್ತಾನೆ ಇರುತ್ತೆ, ಅಲ್ಲಿವರೆಗೂ ಕೂಡ ಡ್ರ್ಯಾಗ್ ಆಗ್ತಾನೆ ಇರುತ್ತೆ. ಈ ಒಂದು ಹಿನ್ನೆಲೆಯಲ್ಲಿ ಇದು ವಿರೋಧಿಗಳಿಗಾಗಬಹುದು, ಪ್ರತಿಪಕ್ಷಗಳಿಗೆ ಒಂದು ರೀತಿ ಆಹಾರ ಸಿಕ್ಕಂತಾಗುತ್ತೆ. ಮತ್ತೆ ಇದರಿಂದ ಸಾಕಷ್ಟು ಪಕ್ಷಕ್ಕೂ ಕೂಡ ಡ್ಯಾಮೇಜ್ ಆಗಿದೆ. ಈಗಾಗಲೇ ಸಾಕಷ್ಟು ಡ್ಯಾಮೇಜ್ ಕೂಡ ಆಗಿದೆ. ಮತ್ತಷ್ಟು ಡ್ಯಾಮೇಜ್ ಅನ್ನ ತಪ್ಪಿಸಬೇಕು ಅಂದ್ರೆ ಆದಷ್ಟು ಬೇಗ ಪ್ರಜ್ವಲ್ ರೇವಣ್ಣ ಅವರನ್ನ ಇಲ್ಲಿ ಕರ್ಕೊಬರಬೇಕಾಗುತ್ತೆ. ಆ ಒಂದು ನಿಟ್ಟಿನಲ್ಲಿ ಇವತ್ತು ವಕೀಲರನ್ನ ಭೇಟಿ ಮಾಡಿ ಆದಷ್ಟು ಬೇಗ ಅವರು ವಿದೇಶದಲ್ಲಿದ್ದಾರೇನೋ ಮಾಹಿತಿ ಏನಿದೆ ಆದಷ್ಟು ಬೇಗ ಇಲ್ಲಿ ದೇಶಕ್ಕೆ ಕರೆಸಲಿಕ್ಕೆ ಎಲ್ಲಾ ರೀತಿಯಾದ ತಂತ್ರಗಾರಿಕೆ ಸಿದ್ಧತೆಗಳನ್ನು ಕೂಡ ಮಾಡ್ಕೊಳ್ತಾ ಇರೋದು. ಆ ಒಂದು ಹಿನ್ನೆಲೆಯಲ್ಲಿ ಇವತ್ತು ಕಾನೂನು ತಜ್ಞರ ಜೊತೆ ಒಂದು ಸಮಾಲೋಚನೆ ಮಾಡಿ ವಕೀಲರ ಜೊತೆ ಮಾತುಕತೆ ನಡೆಸಿ ಏನು ಆದಷ್ಟು ಬೇಗ ಪ್ರಜ್ವಲ್ ರೇವಣ್ಣ ಅವರನ್ನ ಕರೆಸಬೇಕು ಒಂದ್ ಕಡೆ ಆಗುತ್ತೆ. ಇನ್ನೊಂದು ಕಡೆ ಈ ಒಂದು ಪ್ರಕರಣದಿಂದ ರೇವಣ್ಣ ಅವರು ಕೂಡ ಹೊರಬರಬೇಕು ಅಂದ್ರೆ ಕಾನೂನು ಹೋರಾಟದ ಮೂಲಕ ಬರಬೇಕಾಗುತ್ತೆ. ಆ ಒಂದು ನಿಟ್ಟಿನಲ್ಲಿ ವಕೀಲರ ಜೊತೆ ನಿರಂತರವಾಗಿ ಸಮಾಲೋಚನೆಯನ್ನು ಕೂಡ ಮಾಡ್ತಾ ಇರೋದು. ಈ ಒಂದು ಹಿನ್ನೆಲೆಯಲ್ಲಿ ದೇವೇಗೌಡರ ಒಂದು ಸೂಚನೆ ಮೇರೆಗೆ ಇವತ್ತು ಹಾಸನಕ್ಕೆ ತೆರಳಬೇಕಾದರೂ ಬೆಂಗಳೂರಿನಲ್ಲಿ ವಾಸ್ತವ ಹೂಡಿ ವಕೀಲರನ್ನ ಕೂಡ ಭೇಟಿಯಾಗಿರುವಂತದ್ದು. ರೆಹಮಾನ್. ಓಕೆ, ಥ್ಯಾಂಕ್ ಯು ಸುನಿಲ್. Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement.